ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದುಬೈನಿಂದ ಇದೀಗ ಬೆಂಗಳೂರಿಗೆ 3ನೇ ವಿಮಾನ ಆಗಮಿಸಿದೆ. ಹೀಗೆ ಬೆಂಗಳೂರಿಗೆ ಬಂದವರನ್ನ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಪ್ರಯಾಣಿಕರು, ಬನ್ನಿ ನೋಡೋಣ. ಮತ್ತು ಇಸ್ರೇಲ್ ಯುದ್ಧದ ಭೀಕರತೆ ನಡುವೆ ದುಬೈಯಿಂದ ಕೂಡ ಸುಮಾರು ಒಂದು 246 ಪ್ರಯಾಣಿಕರು ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಬಂದು ನೇರವಾಗಿ ಇಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದ ಟರ್ಮಿನಲ್ 2 ಭಾಗದಲ್ಲಿ ಬಂದಿರತಕ್ಕಂಥದ್ದು. ಆ ಹಿನ್ನೆಲೆ ಇವತ್ತು ಪ್ರಯಾಣಿಕರೊಬ್ಬರು ನಮ್ಮ ಜೊತೆ ಇರ್ತಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತಾರೆ. ಸರ್ ನಮಸ್ತೆ. ಅಲ್ಲಿನ ದುಬೈಲಿ ಅಲ್ಲಿನ ಯುದ್ಧದ ಭೀಕರತೆ ಹೇಗಿತ್ತು, ಅಲ್ಲಿನ ಸಿಚುವೇಶನ್ ಹೇಗಿತ್ತು ಸರ್? ಸರ್ ನಿಜ ಹೇಳಬೇಕಂದ್ರೆ ಎಸ್ ಅಲ್ಲಿ ಭಯ ಇದೆ. ಬಟ್ ನಾನು ಏನು ಅನ್ಕೊಂಡಿದ್ದಾರೆ ಇಲ್ಲ ಜನ ಇಲ್ಲಿ ಏನು ಅನ್ಕೊಂಡೆ ಅಷ್ಟೊಂದಂತೂ ಇಲ್ವೇ ಇಲ್ಲ. ಅದ್ರದ್ದು ಒಂದು 5% ಇರ್ಬೋದು. ಯಾಕೆ ಅಂದರೆ ನಾವು ಅಲ್ಲಿಂದ ಬಂದ್ವಲ್ಲ, ಇಲ್ಲಿ ಮನೆಯವರೆಲ್ಲ ಸ್ವಲ್ಪ ಗಾಬರಿ ಆಗಿದ್ರು. ಬಟ್ ನಾವು ಅಲ್ಲಿ ಓಡಾಡಕ್ಕೆ ನಮಗೂ ಗಾಬರಿ ಆಗಕ್ಕೆ ಶುರು ಆಯಿತು. ಬಟ್ ಅಲ್ಲಿ ಓಡಾಡ್ದಾಗ ನೋಡಿದಾಗ ಏನೂ ತೊಂದರೆ ಇಲ್ಲ. ತೊಂದರೆ ಅಂದರೆ ಯು ವಿಲ್ ಸಿ ಮಿಸೈಲ್ಸ್ ಫ್ಲೈಯಿಂಗ್ ನೋಡ್ತೀರಾ, ಎಲ್ಲೋ ಒಂದು ಕಡೆ ಡರ್ಬಿಸ್ ಬಿತ್ತು ಅಂತ ಹೇಳ್ತಾರೆ, ಒಂದೆರಡು ಸಲ ರಾತ್ರಿ ಹೊತ್ತು ಅಲಾರಾಮ್ ಬರುತ್ತೆ. ಬಟ್ ಅದು ಬಿಟ್ಟರೆ ಅವ್ರು ಯಾರು ಇಂಡಿಯನ್ಸ್ ಇಲ್ಲಿಂದ ಹೋಗಿರೋ ಇವರು ಟೂರಿಸ್ಟ್ ಮಾತ್ರನೇ ಸ್ವಲ್ಪ ಪ್ಯಾನಿಕಲ್ಲಿದ್ರು. ಅಲ್ಲಿ ಕೆಲಸ ಮಾಡ್ಕೊಂಡು ಇಂಡಿಯನ್ಸ್ ಇರೋರು ಆರಾಮಾಗಿದ್ದಾರೆ. ಯಾರಿಗಾರ ಯಾವಾಗಾರ ಬರ್ತೀರಾ ನೀವು ಇಂಡಿಯಾಗೆ ಹೊರಟಿದ್ದೀರಾ ಅಂದರೆ ಏನು ತಲೆನೇ ಕೆಡಿಸ್ಕೊಳ್ತಿಲ್ಲ. ಸೊ ಬಟ್ ದಟ್ಸ್ ವಾಟ್ ಮೀಡಿಯಾ ಶುಡ್ ಟೆಲ್ ಎಕ್ಸಾಕ್ಟ್ಲಿ ವಾಟ್ಸ್ ಹ್ಯಾಪ್ನಿಂಗ್. ಎಲ್ಲೋ ಒಂದು ಕಡೆ ವಿಮಾನಗಳು ಕೂಡ ಸಿಗ್ತಿಲ್ಲ. ಈಗ ಬೆಂಗಳೂರಿಗೆ ಸತತ 3ನೇ ವಿಮಾನ ದುಬೈಯಿಂದ ಬಂದಿರತಕ್ಕಂಥದ್ದು. ಒಂದು ಕಡೆ ಫ್ಲೈಟ್ ಕೂಡ ಸಿಗ್ತಿಲ್ಲ. ಒಂದು ಕಡೆ ಆ ಸೌಂಡ್ಸ್ ಅಂದ್ರೆ ಯುದ್ಧದ ಭೀಕರತೆ ಒಂದು ಕಡೆ ನೋಡೋದಾದ್ರೆ ಅಲ್ಲಿನ ಪರಿಸ್ಥಿತಿ ನಿಮ್ಗೆಲ್ಲೋ ಒಂದ್ ಕಡೆ ಭಯಭೀತಿ ಅನಿಸ್ಲಿಲ್ವಾ ಅಂತ ಹೇಳಿ? ಸರ್ ಭಯ ಅಂತೂ ಆಗುತ್ತಲ್ವಾ, ಯಾಕಂದ್ರೆ ಯು ಆರ್ ಸೀಯಿಂಗ್ ಮಿಸೈಲ್ ಜಸ್ಟ್ ಅಬೌವ್ ಯು, ಅದು ಭಯ ಆಗುತ್ತೆ. ಅದು ಬಿಟ್ರೆ ಫ್ಲೈಟ್ಸ್ ಸ್ವಲ್ಪ ಈಗ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. 2-3 ದಿನ ಅವ್ರು ಹೇಳಿದ ಪ್ರಕಾರ ಏರ್ ಸ್ಪೇಸ್ ಕ್ಲಿಯರೆನ್ಸ್ ಇಲ್ಲ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅವರು. ಬಟ್ UAE ಗೌರ್ಮೆಂಟ್ ಇಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ವರ್ಕ್. ಯಾಕಂದರೆ ನನಗೆ ನಾಳೆ ಇದ್ದಿದ್ದು ಫ್ಲೈಟ್, ನಾನು ಇವತ್ತು ಬೆಳಿಗ್ಗೆ ನಿನ್ನೆ ಸಂಜೆಯಿಂದ ಕೂತಿದ್ದಕ್ಕೆ ನಮಗೆ ಇವತ್ತಿನ ಫ್ಲೈಟ್ಗೆ ಹಾಕಿ ಕೊಟ್ಟು ಕಳಿಸ್ಕೊಟ್ರು. ಫುಲ್ ಕೇರ್ ಇನ್ ದ ಏರ್ಪೋರ್ಟ್, ಎವ್ರಿಥಿಂಗ್ ದೇ ಡಿಡ್. ಸೊ ನಮ್ಮ ಸರ್ಕಾರದಿಂದ ಕೂಡ ಸಂಪೂರ್ಣ ಬೆಂಬಲ ಸಿಕ್ಕಿದೆ ನಿಮಗೆ ಅಂತ ಹೇಳಿ? ಸರ್ ನಿಜ ಹೇಳ್ಬೇಕಂದ್ರೆ ನಾವು ಒಂದೆರಡು ಇಮೇಲ್ ಕಳಿಸಿದ್ವಿ, ಆಟೋಮೇಟೆಡ್ ಇಮೇಲ್ಸ್ ಬಂತು. ಅದು ಬಿಟ್ರೆ ಇನ್ನೇನು ಆಗಿಲ್ಲ. ಓಕೆ, ಅದು ಬಿಟ್ರೆ ನಾವು ನೆಕ್ಸ್ಟ್ ಏನಾರ ಹಿಂಗೆ ತೊಂದರೆಯಲ್ಲಿ ಕಂಟಿನ್ಯೂ ಆದರೆ ಅವ್ರನ್ನ ರೀಚ್ ಔಟ್ ಮಾಡಬೇಕು ಅನ್ನೋದಕ್ಕೆ ಅಲ್ಲಿ ನಾವು ಇಮೇಲ್ ಕಳಿಸಿದ್ದಕ್ಕೆ ಒಂದಿಷ್ಟು ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ರು, ಅದನ್ನ ಇಟ್ಕೊಂಡಿದ್ವಿ. ಫಾಲೋ ಮಾಡೋಣ ಪ್ರೋಸೆಸ್, ಏನು ಪ್ರೋಟೋಕಾಲ್ ಹೇಳಿದ್ದಾರೆ. ಆಮೇಲೆ ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಅದರಲ್ಲಿ ಇದಾಗಿದೆ. ಸೊ ಅದ್ರಲ್ಲಿ ಏನೇನು ಕಳಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ ಸರ್. ನೀವು ಕೂಡ ಇಲ್ಲಿಂದ ಯಾವಾಗ ಪಯಣ ಬೆಳೆಸಿದ್ದು ಮತ್ತೆ ಇವತ್ತು ವಾಪಸ್ ಆಗ್ತಿದ್ದೀರಾ? ಓಕೆ, ನಾನು ಹೋಗಿದ್ದು 25ನೇ ತಾರೀಕು ದುಬೈ ಓಪನ್ ಟೆನ್ನಿಸ್ ನೋಡೋಕ್ಕೆ ಅಂತ ಹೋದೆ. ನಾನು 28ನೇ ತಾರೀಕು ವಾಪಸ್ ಬರಬೇಕಿತ್ತು. ನಾವು ಹೊರಡೋಕ್ಕಿಂತ ನಾವು ರೂಮಿಂದ ಚೆಕ್ಔಟ್ ಆದ್ವಿ 2 ಗಂಟೆಗೆ, ಅವಾಗ ಗೊತ್ತಾಯ್ತಿದ್ದು. ಸೊ ಅದರಿಂದ ಡಿಲೇ ಆಯಿತು. ಇವತ್ತು ಲ್ಯಾಂಡ್ ಆಗಿದ್ದೀವಿ. ತಾಯ್ನಾಡಿಗೆ ಮರಳಿತಕ್ಕಂಥದ್ದು ಖುಷಿ ತಂದಿದ್ಯಾ? ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ ಖುಷಿ ಆಗುತ್ತೆ. ಅಲ್ಲಿ ಫ್ಲೈಟ್ ಟೇಕ್ ಆಫ್ ಆಗಿ ಈವನ್ ಮಸ್ಕಟ್ ಇಂದ ಫ್ಲೈಟ್ಸ್ ಇದೆ ಅಂತಿದ್ರು. ನಾವು ಬರೀ ಮ್ಯಾಪೇ ನೋಡ್ತಾ ಇದ್ವಿ, ಮಸ್ಕಟ್ ದಾಟದ್ವಾ, ಸೊ ದಟ್ ಏರ್ ಸ್ಪೇಸ್ ಕ್ಲಿಯರೆನ್ಸ್ ಇದೆಯಾ ಅಂತ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಯಾವತ್ತೂ ಅಷ್ಟೇ ಅಲ್ವಾ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ಅದು ಯಾವತ್ತೂ ಖುಷಿ ಆಗುತ್ತೆ. ಇದಿಷ್ಟು ದುಬೈಯಿಂದ ಆಗಮನ ಆಗಿರ್ತಕ್ಕಂಥ ಪ್ರಯಾಣಿಕರ ಮಾತಾಗಿರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ಸೆಷನ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ಏರ್ಪೋರ್ಟ್.